ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ನೋಡಿ ಗೈಸ್, 2XL ತೋರಿಸ್ತೀನಿ, 1XL ತೋರಿಸ್ತೀನಿ. ಇಲ್ಲಿಂದ ಇದೆ. ಇವತ್ತು ನಮ್ಮ ಮಮ್ಮಿದು ಹ್ಯಾಪಿ ಬರ್ತ್ಡೇ. ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿ ನಮ್ಮಮ್ಮನಿಗೆ ಹ್ಯಾಪಿ ಬರ್ತ್ಡೇ ಅಂತ. ನಮ್ಮಮ್ಮ ಈಗ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಫೇಸ್ ಪ್ಯಾಕು, ಹ್ಯಾಂಡ್ ಪ್ಯಾಕ್ ಎಲ್ಲ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಮ್ಮಮ್ಮ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಮ್ಮಮ್ಮಂದು ಬರ್ತ್ಡೇ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ. ಓಕೆನಾ? ನೋಡಿ, ಹ್ಯಾಂಡ್ ಪ್ಯಾಕು, ಫೇಸ್ ಪ್ಯಾಕು ಎಲ್ಲ ಹಾಕ್ಕೊಂಡಿದ್ದಾರೆ. ನಮ್ಮಮ್ಮ ಏನಾದರೂ ಬೆಳ್ಳಗಾದರು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಅದು ಮೆನ್ಷನ್ ಮಾಡಿ. ಫೇಸ್ ಪ್ಯಾಕ್ ಅಂತ ನೀವು ಮೆನ್ಷನ್ ಮಾಡಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾವು ನಿಮಗೆ ಆ ಫೇಸ್ ಪ್ಯಾಕ್ ರೆಮಿಡಿನ ಹೇಳ್ಕೊಡ್ತೀವಿ. ಓಕೆನಾ? ಅದು ನಮ್ಮ ಮಮ್ಮಿ ಈಗ ಮಾತಾಡೋಂಗಿಲ್ಲ. ಅದು ಪ್ಯಾಕ್ ಈಗ ಟೈಟ್ನಿಂಗ್ ಆಗುತ್ತಲ್ವ, ಆಮೇಲೆ ಬ್ರಿಂಕಲ್ಸ್ ಆಗಿಬಿಡುತ್ತೆ. ಅದಕ್ಕೆ ಈಗ ನಮ್ಮ ಮಮ್ಮಿಗೆ ಏಜ್ ಎಷ್ಟು ಅಂತ ಗೆಸ್ ಮಾಡಿ ಅದು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾವು ಎಲ್ಲರ ಕಾಮೆಂಟ್ ಸೆಕ್ಷನ್ನು ಓದ್ತೀವಿ. ನೀವು ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಮಮ್ಮಿ ಏಜ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ನಮ್ಮ ಮಮ್ಮಿ ಏಜ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ ನೀವು ಅದನ್ನು ಡ್ರಾಪ್ ಮಾಡಿ, ಕಾಮೆಂಟ್ ಡ್ರಾಪ್ ಮಾಡಿ. ಓಕೆನಾ? ಈ ವ್ಲಾಗ್ ಯಾವತ್ತು ಬರುತ್ತೆ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಬರುತ್ತೆ. ನಮ್ಮ ಮಮ್ಮಿ ಬರ್ತಡೇ ಆಗೋಗಿರುತ್ತೆ. ನಮ್ಮ ಮಮ್ಮಿ ಬರ್ತಡೇ ಬಂದು ಇವತ್ತು ಡೇಟ್ ಅಲ್ಲ, ಇನ್ನು ಬಂದು ವೆನ್ಸ್ಡೇ ನಮ್ಮ ಮಮ್ಮಿ ಬರ್ತಡೇ. ಬರ್ಡೇಗಳನ್ನ ನೋಡಿ, ನಮ್ಮ ಮಮ್ಮಿಗೆ ನಾನೇ ಫೇಸ್ ಪ್ಯಾಕು ಎಲ್ಲ ರೆಡಿ ಮಾಡಿ ಕೊಟ್ಟಿರೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಗ್ಲೋ ಬರುತ್ತೆ. ನನ್ನ ಹ್ಯಾಂಡ್ ನೋಡ್ಬೋದು, ನನ್ನ ಹ್ಯಾಂಡ್ ಮೇಲೆ ಹಚ್ಚಿ ನಾನು ಟ್ರಯಲ್ ನೋಡಿದ್ದೆ, ಎಲ್ಲ ಫುಲ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ನೋಡಿ, ಇಲ್ಲಿರೋದು ನೋಡಿ, ಈ ಕೈಯಲ್ಲಿ ಇಲ್ಲಿ ಟ್ಯಾನ್ ನೋಡಿ, ಇಷ್ಟು ಟ್ಯಾನ್ ಆಗಿದೆ. ಇಲ್ಲೆಲ್ಲ ನಾನು ಇನ್ನೂ ಹಚ್ಚಿಲ್ಲ, ಇಲ್ಲಿ ಮಾತ್ರ ನಾನು ಹಚ್ಚಿ ಟ್ರಯಲ್ ನೋಡಿದ್ದು, ಟ್ಯಾನ್ ಎಲ್ಲ ಹೋಗಿದೆ. ಈಗ ನಮ್ಮ ಮಮ್ಮಿ ಮಕ್ಕಳು ಹಚ್ಕೊಂಡಿದ್ದಾರೆ. ಅವ್ರದ್ದು ಹೋದ್ಮೇಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ಫೇಸ್ ಪ್ಯಾಕ್ ಅಂತ ಮೆನ್ಷನ್ ಮಾಡಿ. ಆಗ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಆ ಫೇಸ್ ಪ್ಯಾಕ್ ರೆಸಿಪಿನ ನಾವು ಹಾಕ್ತೀವಿ. ಆಯಿತಾ? ನೋಡಿ ನಮ್ಮಮ್ಮ ಹೆಂಗೆ ನೋಡ್ತಾರೆ ನೋಡಿ. ಅವ್ರಿಗೆ ಮಾತಾಡೋಂಗಿಲ್ಲ, ಮಾತಾಡಬಾರ್ದು ಅಂತ ಇದೆ. ಏಕೆಂದರೆ ಅದು ಫುಲ್ ಹಿಂಗೆ ಟೈಟ್ ಆಗುತ್ತೆ, ಹಿಂಗೆ ಇಟ್ಕೊಳುತ್ತೆ ಫೇಸ್ ಪ್ಯಾಕ್. ಆಗಲೇ ನಿಮ್ಗೆ ಗ್ಲೋ ಬರೋದು. ಆಮೇಲೆ ನಮ್ಮಮ್ಮ ಹೇಳ್ತಾ ಇದ್ದಾರೆ ನೋಡಿ, ಹಿಂಗೆ ಇಟ್ಕೊಂಡು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಮಿಸ್ ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗ ನೀವು ನಮಗೆ ನೀವು ಫೇಸ್ ಪ್ಯಾಕ್ ಅಂತ ಹಾಕ್ರೆ ಆವಾಗ ನಾವು ಫೇಸ್ ಪ್ಯಾಕ್. ಮತ್ತು ಲೈಕ್ ಮಾಡಿ, ಜಾಸ್ತಿ ಲೈಕ್ ಕೊಡಿ. ಓಕೆನಾ? ಈ ವ್ಲಾಗಿಗೆ ಜಾಸ್ತಿ ಲೈಕ್ ಕೊಡಿ, ಏಕೆಂದರೆ ನಾನೇ ಮಾತಾಡಿದ್ದಲ್ವ. ಜಾಸ್ತಿ ಲೈಕ್ ಕೊಡಿ. ಓಕೆ? ನೆಕ್ಸ್ಟ್ ಸಿಗ್ತೀವಿ, ಇಲ್ಲೇ ಮುಕ್ತಾಯ ಆಗಿಲ್ಲ, ನೆಕ್ಸ್ಟ್ ಸಿಗ್ತೀವಿ ನಾವು. ಸಿಗೋ ತನಕ ಬಾಯ್. ನೋಡಿದ್ರಲ್ಲ, ಈಗ ಮಾತಾಡಿದ್ದು ನನ್ನ ಮಗಳೇನೇನೆ. ಇನ್ನು ರಜಾ ಸಿಕ್ಕಿದೆ, ಇನ್ನು 1 ತಿಂಗಳು ರಜದಲ್ಲಿ ಎಷ್ಟು ಕಾಲ ಎಳೀತಲ್ಲೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ವ್ಲಾಗ್ ಅವಳೇ ಸ್ಟಾರ್ಟ್ ಮಾಡಿದ್ದು. ಹಿಂಗೆ ರಜಾ ಇದ್ದರೆ ಮನೇಲಿದ್ದರೆ ಹಿಂಗೆ ನನ್ನ ಕಾಲು ಎಳ್ಕೊಂಡು ಕೂತಿರ್ತಾಳೆ ಅವಳು. ಸೊ ನಾನು ಹೇಳ್ತಾ ಇದ್ದೀನಿ ಹಿಂಗೆ ಬೇಡ, ವಿಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು. ಬಟ್ ನಾನು ಮಾತಾಡೋಕೆ ಆಗ್ತಾ ಇರಲಿಲ್ಲ, ಫೇಸ್ ಪ್ಯಾಕ್ ಹಾಕಿದ್ದೆ. ಸೊ ಸ್ಕಿನ್ ಟೈಟ್ನಿಂಗ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೂತಿದ್ದೆ. ಅವಾಗ ವ್ಲಾಗ್ ಅವಳೇ ಮಾಡಿ, ನಾನೇ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ ಅಂತ ಅವಳೇ ಸ್ಟಾರ್ಟ್ ಮಾಡ್ಕೊಂಡ್ಳು. ಆ್ಯಕ್ಚುಲಿ ಇದು ಮಧ್ಯಾಹ್ನದಿಂದ ಮಾಡ್ತಾ ಇದ್ದಿದ್ದು ಅಂದರೆ ಸ್ಟಾರ್ಟ್ ಮಾಡಿರೋ ವ್ಲಾಗ್ ಇದು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿ, ಬರ್ಡೇ ಇರೋ ಕಾರಣ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡು ಸಖತ್ತಾಗಿ ಮಾತ್ರ ವರ್ಕ್ ಆಯ್ತಿದ್ದು. ಅವಳು ಫೇಸ್ ಪ್ಯಾಕ್ ಮಾಡಿದ್ದು ಟ್ಯಾನ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಯಿತು. ಮತ್ತು ಫೇಸು ಅಷ್ಟೇ ತುಂಬ ಸಾಫ್ಟಾಗಿ ಮತ್ತು ಇನ್ಸ್ಟೆಂಟ್ ಗ್ಲೋ ಅಂತ ಹೇಳ್ತಾರಲ್ಲ. ಸೊ
ನಿಜವಾಗ್ಲೂ ಫೇಸ್ ವಾಶ್ ಮಾಡಿದ ತಕ್ಷಣ ಸಖತ್ ಗ್ಲೋಯಿಂಗ್ ಆಗಿತ್ತು. ಅವಳು ಅಷ್ಟೇನೆ ಅವಳ ಹ್ಯಾಂಡ್ಸ್ ತೋರ್ಸಿದ್ಲಲ್ಲ ಡಿಫ್ರೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಸೊ ಯಾರಿಗಾದ್ರು ಬೇಕಿದ್ರೆ ಹೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ ಫೇಸ್ ಪ್ಯಾಕ್ ಅಂತ ಅಂದ್ಬಿಟ್ಟು. ಸೊ ಫೇಸ್ ಪ್ಯಾಕ್ ಇದನ್ನ ನಾ ಹೇಳ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಅವಳಿಗೂ ನಾನು ಹೇಳ್ದೆ ಇದನ್ನ ಪೌಡರ್ನ ಮಾಡಿಟ್ಬಿಟ್ಟು ಹೋಗು, ಬೇಕಾದಾಗ ಅಪ್ಲೈ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಸೊ ನನ್ನ ಚಿಕ್ಕ ಮಗಳಿಗೂ ಹೇಳಿದ್ಲು, ಬಟ್ ಅವಳು ಎಲ್ಲಿ ಹಾಕ್ಲಿಲ್ಲ. ನೆಕ್ಸ್ಟ್ ಹಂಗೆ ನಾನು ಸ್ನಾನ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ, ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೇಕ್ ತೊಗೊಂಬಂದಿದ್ರು. ನಾನು ಅವ್ರಿಗೆ ಹೇಳಿದೆ ಈ ಸತಿ ಕೇಕ್ ಬೇಡ ಬರ್ಡೇಗೆ, ಕೇಕ್ ಕಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಈ ಸತಿ ಅಂತ ಅಂದ್ಬಿಟ್ಟು. ಬಿಕಾಸ್ ಏಜ್ ಆಗ್ತಾ ಆಗ್ತಾ ಅದ್ರ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅದಕ್ಕಾಗಿ ಅವ್ರಿಗೆ ಬೇಡ ಅಂತಂದೆ. ನನ್ನ ಮಕ್ಕಳು ಬಿಡ್ಬೇಕಲ್ವಾ. ಸೊ ಅವರು ಎಲ್ಲ ಹೋಗಿ ತಗೊಂಬಂದಿದ್ರಂತೆ. ಆ್ಯಕ್ಚುಲಿ ಹಿಂದಿನ ವ್ಲಾಗ್ ನೋಡಿರ್ತೀರಾ, ತುಂಬ ಟಯರ್ಡ್ ಆಗಿತ್ತು. ಅಂದರೆ ಟ್ರಾವೆಲಿಂಗು, ಅವಳನ್ನ ಕರ್ಕೊಂಬಂದಿದ್ದು. ಅವಳ ಅದೇ ನಾ ಹೇಳ್ದಂಗೆ ಬಸ್ಸಲ್ಲಿ ಬಂದ್ಬಿಟ್ಟಿದ್ದಿದ್ರೆ ನಾವು ಹೋಗ್ತಾ ಬಿಡ್ತಾ ಇದ್ವಿ ಯಾವಾಗ್ಲೂನು. ಅಷ್ಟು ರಿಸ್ಕ್ ಅನಿಸ್ತಾ ಇರಲಿಲ್ಲ. ಸಮ್ ಮೆಕ್ಯಾನಿಕಲ್ ಇಶ್ಯೂಸ್ ಇರೋದ್ರಿಂದ ಬಸ್ ಕ್ಯಾನ್ಸಲ್ ಆಗಿ ಒನ್ ಡೇ ನಾವೇ ಹೋಗಿ ಮತ್ತೆ ವಾಪಸ್ ಕರ್ಕೊಂಬಂದು. ಸೊ ತುಂಬಾನೇ ಟಯರ್ಡ್ ಆಗಿತ್ತು. ತುಂಬ ನಿದ್ದೆ ಬೇಕಾಗಿತ್ತು. ಆ್ಯಕ್ಚುಲಿ ನಿದ್ದೆ ಅವಶ್ಯಕತೆ ಇತ್ತು. ಪಾಪ ನನ್ನ ಮಕ್ಕಳು ಕೂಡ ಅಷ್ಟೇನೆ. ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದಾಗ ಹಿಂದಿನ ದಿವಸ ಎಲ್ಲ ಹೋಗಿ ಅಂದರೆ ಗಿಫ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಟೈಮ್ ಇಲ್ಲ ಪಾಪ ಈ ಸತಿ. ಇಲ್ಲಾಂದರೆ ಅವ್ರ ಪ್ಲ್ಯಾನ್ಸೇ ಬೇರೆ ಇತ್ತಂತೆ. ಏನು ಮಾಡೋಕ್ಕಾಗೋದಿಲ್ಲ. ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ ಯಾವುದೇ ಥರದ ಗಿಫ್ಟ್ಸ್ ಆಗಲಿ ಕೇಕ್ ಆಗಲಿ ಯಾವುದೂ ಬೇಡ ಅಂತ ಅಂದ್ಬಿಟ್ಟು. ಬಟ್ ಅವ್ರ ಖುಷಿ ಎಲ್ಲ ತೊಗೊಂಬಂದಿದ್ದಾರೆ ಗಿಫ್ಟ್ಸು. ಚಿಕ್ಕ ಮಗಳು ಕೊಟ್ಟಿದ್ದು ಲಿಪ್ಸ್ಟಿಕ್ಕು. ಓದಿ ಅದನ್ನ. ಹ್ಯಾಪಿ ಬರ್ಡೇ ಅಮ್ಮ, ಸಮ್ ಬಜೆಟ್ ಫ್ರೆಂಡ್ಲಿ ಗಿಫ್ಟ್. ಹೋಪ್ ಓಪ್ ಏನು ಬರ್ಲಿಲ್ಲ. ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಮಾಮ್, ಲವ್ ಯು ಅಮ್ಮ. ನಾನೇನು ಬರ್ದಿಲ್ಲ ಅನ್ಕೋಬಿಟ್ಟೆ. ಯಾಕೆ ಟೇಪ್ ಗೊತ್ತಿಲ್ಲ? ಇಲ್ಲ ಟೇಪು ಟೇಪ್ ಇಲ್ಲ ಅಂತ ಏನಿದು? ನನ್ನ ಚಿಕ್ಕ ಮಗಳು ಲಿಪ್ಸ್ಟಿಕ್ ಕೊಟ್ಟು ಗಿಫ್ಟ್ ಮಾಡಿದ್ಲು. ಮತ್ತು ನನ್ನ ದೊಡ್ಡ ಮಗಳು ಹೋಗಿ ಮ್ಯಾಕ್ಸ್ಗೆ ಹೋಗಿ ಬಟ್ಟೆನ ಪರ್ಚೇಸ್ ಮಾಡ್ಕೊಂಬಂದಿದ್ಲು. ಇದು ಆ್ಯಕ್ಚುಲಿ ಗೊತ್ತಿರಲಿಲ್ಲ ನನಗೆ. ನಾನು ಸಂಜೆ ಎಲ್ಲಿ ಹೋದ್ರು ಅಂತ ಅಂದ್ಕೊಂಡೆ. ಎಲ್ಲ ರೆಸ್ಟ್ ತೊಗೊತಾ ಇದ್ರು, ಎಲ್ಲ ಮಲಗಿದ್ರು. ಸೊ ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದೆ. ನೋಡಿದ್ರೆ ನಾನು ಆಮೇಲೆ ಮಧ್ಯಾಹ್ನ ಮಲಗಿಬಿಟ್ಟಿದ್ದೀನಿ. ಹೋಗಿ ಪರ್ಚೇಸ್ ಮಾಡ್ಕೊಂಬಂದಿದ್ದಾರೆ. ಸೊ ಎಲ್ಲ ರೆಡಿಯಾಗಿ ನಾವು ಹೊರಟಿದ್ದು, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಸರ್ಪ್ರೈಸಿಂಗ್ ಆಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ರೆಡಿಯಾಗಿ ಹೊರಟಿದ್ದೀವಿ. ಆ್ಯಕ್ಚುಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ನಾನು ಅಂದ್ಕೊಂಡಿರೋದ್ರ ಪ್ರಕಾರ ರೆಸ್ಟೋರೆಂಟ್ ಅಂತಾನೆ, ಬಟ್ ಎಲ್ಲಿ ಅಂತ ನನಗೂ ಐಡಿಯಾ ಇಲ್ಲ. ಬನ್ನಿ ನೋಡೋಣ. ನಾವು ಹೊರಡೋಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗೋಗಿತ್ತು. ಸೊ ಅವರು ಅಲ್ಲಿ 2 ಆಪ್ಷನ್ಸ್ ಏನೋ ಇತ್ತಂತೆ. 2 ಆಪ್ಷನ್ಸ್ ನಿಮಗೆ ಕೊಡ್ತೀನಿ ಅಂತಂದ್ರು. ಬಟ್ ನನಗಂತೂ ತುಂಬ ಕನ್ಫ್ಯೂಷನ್ ಆಗಿತ್ತು. ಸೊ ಎಲ್ಲಾದರೂ ಸರಿ ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲಿ ಹೋಗೋಣ ಅಂತಂದೆ. ಸೊ ಅವರು ಕರ್ಕೊಂಬಂದಿದ್ದು ಲಾಸ್ಟ್ ಫೈನಲ್ ಅವ್ರು ಕರ್ಕೊಂಬಂದಿದ್ದು ಕಾಂತಾರಾಗೆ. ಇದು ಬಂದು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಬರುತ್ತೆ. ಸೊ ಫಸ್ಟ್ ನಾವು ಒಂದ್ಸತಿ ಬಂದಿದ್ರಿ, ಟೇಸ್ಟ್ ವಾಸ್ ಗುಡ್. ಸೊ ಅದಕ್ಕೋಸ್ಕರ ಇಲ್ಲಿಗೆ ಹೋಗೋಣ ಅಂತ ಬಂದರು. ಆ್ಯಕ್ಚುಲಿ ನಾವು ಹೋಗ್ತಿದ್ದು ರೆಗ್ಯುಲರ್ ಆಗಿ ಅವರು ಅಂದರೆ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ವಲ್ಲ ಫಿಲ್ಟರ್ ಕೆಫೆ. ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಐಡಿಯಾ ಇತ್ತಂತೆ. ಸೊ ಅಲ್ಲಿ ಅಂದರೆ ನಾನು ಅಂದರೆ ಲೇಟ್ ಆಗುತ್ತೆ, ಸೊ ಬೇಡ ಅಂತ ನಾನು ಅಂದ್ಕೊಂಡೆ. ಆಮೇಲೆ ತಿರ್ಗಾ ಅವ್ರು ಬಂದು ಇಲ್ಲಿ ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಸರಿ ಇಲ್ಲೇ ಹೋಗೋಣ ಅಂತಂದ್ರು. ಸೊ ಅದಕ್ಕಾಗಿನೇ ಮತ್ತೆ ಸರಿ ಚೇಂಜ್ ಮಾಡಿಕೊಂಡು ಸರಿ ಫಿಲ್ಟರ್ ಕೆಫೆಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಸರಿ ಕಾಂತಾರಾಗೆ ಹೋಗೋಣ ಅಂತ ಅಂದ್ಕೊಂಡು ಕಾಂತಾರಾಗೆ ಬಂದ್ವಿ. ಫಸ್ಟ್ ಟೈಮ್ ಬಂದಾಗ ಟೇಸ್ಟ್ ಚೆನ್ನಾಗಿತ್ತು. ಈಗ ಹೆಂಗಿದೆ ಟೇಸ್ಟ್ ಗೊತ್ತಿಲ್ಲ, ರಿವ್ಯೂ ಕೊಡ್ತೀನಿ ನಾನು. ಇದು ಬಂದು ನಾವು ಸೆಕೆಂಡ್ ಟೈಮ್ ಅಷ್ಟೇ ಬರ್ತಾ ಇರೋದು. ಇದು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಬರುತ್ತೆ. ಆ ಕಡೆ ಬ್ಯಾಂಗ್ಳೂರ್ ಸೈಡಿಂದ ಮೈಸೂರಿಗೆ ಹೋಗ್ತಾ ನಮಗೆ ರೈಟ್ ಸೈಡ್ ಸಿಗುತ್ತೆ, ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಲೆಫ್ಟ್ ಸೈಡ್ ಸಿಗುತ್ತೆ ಇದು. ಸೊ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತ ತೆಗ್ದಾಕುವಂಥ ಮಾತೇನಿಲ್ಲ. ಟೇಸ್ಟ್ ಫಸ್ಟ್ ಚೆನ್ನಾಗಿತ್ತು. ನಾವು ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ನಾವು ಬಂದಾಗ ಅಂಥ ಐಟಮ್ ಏನು ತಗೊಂಡಿಲ್ಲ. ಅಂದರೆ ಸ್ವಲ್ಪ ರೋಟಿ ಮತ್ತು ಕರಿ ರೋಟಿ ಮತ್ತು ಚಿಕನ್ ಕರಿ ಯಾವುದೋ ಸಾರಿ ಅದು ಚಿಕನ್ ಚೆಟ್ಟಿನಾಡ್ ಅಂತ ಅನ್ಕೊಂಡಿರ್ತೀನಿ. ಸೊ ಅದೇ ತಗೊಂಡಿದ್ದು. ಸೊ ಅದು ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದು. ನೋಡೋಣ ಈ ಸತಿ ಟೇಸ್ಟ್ ಹೇಗಿರುತ್ತೆ ಅಂದ್ಬಿಟ್ಟು, ಬಿಕಾಸ್ ಒಂದೇ ಥರ ಇರಲ್ಲ ಟೇಸ್ಟು. ನೋಡೋಣ ಈ ಸತಿ ಹೇಗಿರುತ್ತೆ ಅಂದ್ಬಿಟ್ಟು. ಅಂದರೆ
ನಾವೆಲ್ಲೋ ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿ ಬರ್ತಾ ನಾವು ತಗೊಂಡಿದ್ದು. ಸೊ ಅಂತ ಇದು ಅಂದ್ರೆ ಹೆವಿಯಾಗಿ ನಾವು ಅಲ್ಲೂ ಎಲ್ಲೋ ಊಟ ಮಾಡಿದ್ವಿ. ಸೊ ಅಂತ ಹೆವಿಯಾಗಿ ನಾವೇನು ತಗೊಂಡಿರ್ಲಿಲ್ಲ. ನೋಡೋಣ ಈ ಸತಿ ಅಂತ ಅಂದ್ಬಿಟ್ಟು ಸರಿ ಇಲ್ಲಿಗೆ ಬಂದಿದ್ದೀವಿ. ಬರ್ತಡೇ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಕಾಂತಾರ ಕರ್ಕೊಂಡ್ ಬಂದಿದ್ದಾರೆ ಇವರು. ನಾನು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡೆ. ಕಾಂತಾರ ಇದು ಬಂದು ಮೈಸೂರು ರೋಡಲ್ಲಿ ಬರುತ್ತೆ, ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಆಕ್ಚುಲಿ ಒಂದ್ಸತಿ ಬಂದಿದ್ದೀವಿ, ಇಲ್ಲಿ ಚೆನ್ನಾಗಿದೆ ಫುಡ್. ಇವಾಗೂ ಫುಡ್ ರಿವ್ಯೂ ಕೊಡ್ತೀನಿ ಬನ್ನಿ ಹೆಂಗಿದೆ ಅಂತ. ನಾನು ಹೇಳ್ದಂಗೆ ಆಂಬಿಯನ್ಸ್ ಚೆನ್ನಾಗಿದೆ ಇಲ್ಲಿ ಅಂತ ಇದಂತೇನಿಲ್ಲ. ಮತ್ತೆ ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ಕ್ರೌಡ್ ಅಂದರೆ ಪರವಾಗಿಲ್ಲ ಅಂತ, ರಶ್ ಅಂತ ಫಸ್ಟ್ ಟೈಮ್ ನಾವು ಹೋದಾಗ ತುಂಬಾ ರಶ್ ಇತ್ತು. ಸೊ ಸ್ವಲ್ಪ ಕಾಮ್ ಆಗಿತ್ತು, ಓಕೆ ಅಂತ ಅಂದ್ಕೊಂಡು ನಾವು ಎಲ್ಲ ಆರ್ಡರ್ ಮಾಡುವ ಅಂತ ಕೂತ್ಕೊಂಡ್ವಿ. ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ಒಂದು ಗಿಫ್ಟ್ ಕೊಟ್ಟರು ನನಗೆ. ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಅವ್ರು ಹೇಳೋದು ತುಂಬ ಚಿಕ್ಕ ಗಿಫ್ಟು ಈ ಸತಿ ಅಂತ ಅಂದ್ಬಿಟ್ಟು, ಬಟ್ ಅದು ನನಗೆ ತುಂಬ ದೊಡ್ಡದಾಗಿತ್ತು ಗಿಫ್ಟ್ ಅದು. ತುಂಬಾ ದಿವಸದಿಂದ ಅನ್ಕೊಂತಾ ಇದ್ದೆ ನಾನು ಪರ್ಚೇಸ್ ಮಾಡಬೇಕು ಅಂತ. ಬಟ್ ಈ ಸತಿ ಅವರು ಅದೇ ಗಿಫ್ಟ್ ನನಗೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಸೊ ನಾವು ಹೋಗ್ತಿದ್ದಂಗೆ ಸ್ಟಾರ್ಟಿಂಗ್ ಆರ್ಡರ್ ಮಾಡಿದ್ದು ಬಂದು ಚಿಕನ್ ಮ್ಯಾಂಚೌ ಸೂಪ್. ಇದು ರೆಗ್ಯುಲರ್ ಆಗಿ ನಾನು ಎಲ್ಲೋದ್ರೂ ತಗೊತೀನಿ, ಬಿಕಾಸ್ ಮ್ಯಾಂಚೌ ಸೂಪ್ ನನಗೆ ತುಂಬಾನೇ ಇಷ್ಟ. ಫಸ್ಟ್ ಸ್ಟಾರ್ಟಿಂಗ್ ನಾನು ಮ್ಯಾಂಚೌ ಸೂಪ್ ಟೇಸ್ಟ್ ನೋಡಿದ್ದು ನಮ್ಮ ಮನೆ ಹತ್ರ ಚಾಪ್ಸ್ಟಿಕ್ ಅಲ್ಲಿ ಟೇಸ್ಟ್ ನೋಡಿದ್ದು. ಅವಾಗ್ಲಿಂದ ಸಕ್ಕತ್ತಾಗಿತ್ತು. ಬಟ್ ಇಲ್ಲಿ ಟೇಸ್ಟ್ ವೈಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ತರ ಸೂಪ್ ನಾನು ಬೇರೆ ಕಡೆ ಎಲ್ಲೂ ಟೇಸ್ಟ್ ನನಗೆ ಇದುವರೆಗೂ ಸಿಕ್ಲಿಲ್ಲ ನನಗೆ. ತುಂಬಾ ಚೆನ್ನಾಗಿರುತ್ತೆ ಚಾಪ್ಸ್ಟಿಕ್ ಅಲ್ಲಿ. ಈಗ ಅದು ರೆಸ್ಟೋರೆಂಟ್ ಶಿಫ್ಟ್ ಆಗಿದೆ, ಎಲ್ಲಿ ಅಂತ ಗೊತ್ತಿಲ್ಲ ಈಗ. ಬಟ್ ಎಲ್ಲಾ ಕಡೆ ಹೋದ್ರು ನಾನು ಮ್ಯಾಂಚೋ ಸೂಪ್ ಅಂತ ಅವಾಗ್ಲಿಂದಾನು ತಗೊಂತೀನಿ. ಅದು ನನ್ನ ಮಕ್ಳಿಗೂ ಕೂಡ ಅಭ್ಯಾಸ ಆಗೋಗಿದೆ. ಸೊ ಮ್ಯಾಂಚೋ ಸೂಪು ಆ ಚಳಿಗೂ ಅದಕ್ಕೂ ಸ್ವಲ್ಪ ಬಿಸಿ 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 ಸೂಪ್ ಎಲ್ಲ ಕುಡಿಯೋಣ ಅಂತ ಅಂದ್ಬಿಟ್ಟು ಮ್ಯಾಂಚೋ ಸೂಪ್ ತಗೊಂಡ್ವಿ. ನಾವು ಯೂಶಲಿ ಎಲ್ಲಾರು ಹೋದಾಗ ಅಂದ್ರೆ ಶೇರ್ ಬೈ ಟು ಅಂದ್ರೆ 2/4 ಆ ಥರನೇ ತಗೊಳೋದು. ತುಂಬಾ ಹೆವಿಯಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಸೂಪು ಹೊಟ್ಟೆ ತುಂಬ ಹೋಗ್ಬಿಟ್ರೆ ಮತ್ತೆ ಸ್ಟಾರ್ಟರ್ಸ್ ಆಗಲಿ ಬೇರೆ ಆಗಲಿ ಏನು ತಗೊಳಕ್ ಆಗೋದಿಲ್ಲ. ಸೊ ಅದಕ್ಕಾಗಿ ನೆಕ್ಸ್ಟ್ ನನ್ನ ಮಗಳು ಆರ್ಡರ್ ಮಾಡಿದ್ದು ಬಂದು ಮಲಾಯ್ ಟಿಕ್ಕಾ. ಅವಳಿಗೆ ಫೇವ್ರೆಟ್ ಇದು, ನನ್ನ ದೊಡ್ಡ ಮಗಳಿಗೆ ಮಲಾಯ್ ಟಿಕ್ಕಾ ಇಷ್ಟ. ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ, ಕಾಂತಾರ ಅಲ್ಲಿ ಮಲಾಯ್ ಟಿಕ್ಕಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವು ಕೂಡ ಟ್ರೈ ಮಾಡಿದ್ದು. ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಹೇಳ್ದಂಗೆ ಫಸ್ಟ್ ಟೈಮ್ ನಾವು ಬಂದಾಗ ಈ ಥರ ಸ್ಟಾರ್ಟರ್ಸ್ ಎಲ್ಲ ನಾವೇನೂ ತೊಗೊಂಡಿರಲಿಲ್ಲ. ಬಿಕಾಸ್ ತುಂಬಾ ಲೇಟ್ ನೈಟ್ ಆಗಿರೋದ್ರಿಂದ ಇನ್ನೇನು ಕ್ಲೋಸಿಂಗ್ ಟೈಮ್ ಇತ್ತು. ಸೊ ರೋಟಿ ಕರಿ ಮಾತ್ರ ಇರೋದ್ರಿಂದ ರೋಟಿ ಕರಿ ಮಾತ್ರ ತೊಗೊಂಡಿದ್ವಿ ನಾವು ಅವಾಗ. ಸ್ಟಾರ್ಟರ್ಸ್ ಎಲ್ಲ ಏನೂ ತೊಗೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ಟೇಸ್ಟು ಚೆನ್ನಾಗಿದೆ. ಹೆಂಗಿದೆ ಸೂರಿ? ಏನು ತಿಂತ? ಚಿಕನ್ ಮಲಾಯ್ ಟಿಕ್ಕಾ ಚೆನ್ನಾಗಿದೆಯಾ? ನೆಕ್ಸ್ಟ್ ಹಂಗೆ ಬಂದರೆ ನನ್ನ ಚಿಕ್ಕ ಮಗಳ ಫೇವ್ರೇಟು ಲಾಲಿಪಾಪ್, ಚಿಕನ್ ಲಾಲಿಪಾಪು. ಆ್ಯಕ್ಚುಲಿ ಬರ್ತಡೇ ನಂದು, ಮಜಾ ಮಾಡ್ತಿರೋದು ಅವರು. ಎಲ್ಲ ಅವ್ರ ಫೇವ್ರೇಟು ಅದು ಇದು ಅಂದ್ಕೊಂಡೇ ತಗೊಂಡ್ರು. ಚಿಕನ್ ಲಾಲಿಪಾಪ್ ಎಲ್ಲಿ ಹೋದ್ರು ಇವಳು ಚಿಕನ್ ಲಾಲಿಪಾಪ್ ಅಂತ ಅವಳು ಅದನ್ನೇ ತಗೊಂತಾಳೆ. ಚಿಕನ್ ಹಾಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಇವರೇ ಹಾಕೊಂಡು ತಿಂತಾ ಇದ್ದಾರೆ. ಈಗ ಸೂಪು ಆಗಲಿ ಅಂತ ತಿಂದ್ರು. ಈಗ ಖುಷಿದು ಲಾಲಿಪಾಪ್ ಬಂದಿದೆ. ಖುಷಿದು ಅಲ್ಲ, ನಮ್ಮೆಲ್ಲರದು. ಆಲ್ರೆಡಿ 3-4 ಅವಳೆ ತಿಂದ್ಬಿಟ್ಟೆ ಮಲಾಯ್ ಟಿಕ್ಕಾ. ಚೆನ್ನಾಗಿರಲ್ಲ ನೋಡಿ. ನೋಡಿ 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 ಹಂಗೆ ಮೇಲೆ ನೋಡಿ ನಮ್ಮ ಅಪ್ಪ ತಿಂತಾ ಇದ್ದಾರೆ. ಮಲಾಯ್ ಟಿಕ್ಕಾ ಚೆನ್ನಾಗಿದೆ. ಅಲ್ಲ ಚಿಕನ್ ಲಾಲಿಪಾಪ್ ತಿನ್ನಿ ನೀವು. ಆ ಬಾಯಿ ನೋಡಿದ್ರೆ ಆ ಬಾಯಲ್ಲಿ ನಾವು ಊರೇ ಇಕ್ಬೋದು. ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದ್ದು ಫಿಶ್ ಕಬಾಬು. ಫಿಶ್ ಕಬಾಬ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಷ್ಟು ಇಷ್ಟ ಆಗಲಿಲ್ಲ. ಟೇಸ್ಟ್ ಚೆನ್ನಾಗಿರಲಿಲ್ಲ. ನಾವು ಬೇರೆ ಕಡೆ ಕೇರಳಲ್ಲೆಲ್ಲ ತಗೊಂಡಾಗ ಫಿಶ್ ಕಬಾಬ್ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಯಾವಾಗಲೂ ಕೇರಳಾಗೆ ಹೋಗ್ತಾ ಇರ್ತಾರೆ. ಸೊ ಅವ್ರ ಜೊತೆ ಹೋದಾಗ ಟ್ರೈ ಮಾಡಿದ್ದು ಫಿಶ್ ಕಬಾಬಲ್ಲಿ.
ಅವರೇ ಹೇಳಿದ್ದು. ಅಂದ್ರೆ ಅಲ್ಲಿ ಹೋದಾಗ ಮ್ಯಾಂಗ್ಳೂರು ಮತ್ತೆ ಕೇರಳ ಸೈಡ್ ಹೋದಾಗ ಜಾಸ್ತಿ ಫಿಶ್ ಕೊಡಿಸ್ತಾ ಇರ್ತಾರೆ. ಇಲ್ಲೆಲ್ಲ ಚಿಕನ್ ತಿನ್ಬೇಡಿ, ಫಿಶ್ ತಿನ್ಬೇಕು, ನಮ್ಮೂರಲ್ಲಿ ಯಾವಾಗಲೂ ಚಿಕನ್ ತಿಂತಾನೆ ಇರ್ತೀರಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕಾಗಿನೇನೆ ನಾವು ಜಾಸ್ತಿ ಆ ಕಡೆ ಸೈಡ್ ಎಲ್ಲ ಹೋದಾಗ ಫಿಶೇ ತಗೊಳೋದು. ಬಟ್ ಅಲ್ಲಂತೂ ಸೂಪರ್ ಆಗಿರುತ್ತೆ. ನನಗೆ ಫಿಶ್ ತಿನ್ಬೇಕು ಅಂತ ಅನ್ನಿಸ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫಿಶ್ ಕಬಾಬ್ ಟ್ರೈ ಮಾಡಿದ್ವಿ. ಬಟ್ ಅಂತ ಏನು ಚೆನ್ನಾಗಿರ್ಲಿಲ್ಲ ಫಿಶ್ ಕಬಾಬ್ ಇಲ್ಲಿ. ವೇಸ್ಟ್ ಅಂತ ಅನ್ನಿಸ್ತು ಫಿಶ್ ಕಬಾಬ್ ತಗೊಂಡು. ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ತಗೊಳೋದು ಇಲ್ಲಿ ಅಂತ ಅಂದ್ಬಿಟ್ಟು. ಅವ್ರ ಮಾತು ಕೇಳಬೇಕಿತ್ತು ಅಂತ ಅದಕ್ಕೆ ಹೇಳೋದು. ಆ್ಯಕ್ಚುಲಿ ನನ್ನ ಮೈಕ್ ಏನಾಯಿತು ಅವತ್ತು ಅಂತಾನೆ ಗೊತ್ತಿಲ್ಲ. ತುಂಬ ಕರ 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 ಅಂತ ಸೌಂಡು, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ನಿಮ್ಗೆ ಮೋಸ್ಟ್ಲಿ ವಿಡಿಯೋದಲ್ಲೂ ಹಾಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಇದಕ್ಕೊಂದು ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಬಿಕಾಸ್ ನಾನು ಅಬ್ಸರ್ವ್ ಮಾಡಿಲ್ಲ, ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ವಾಯ್ಸು ತುಂಬ ಕ್ರ್ಯಾಕ್ಸ್ ಸೌಂಡ್ ಬರ್ತಾ ಇತ್ತು. ತುಂಬ ಕರ 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 ಅಂತ ಇತ್ತು. ಏನಾಯಿತು ಮೈಕ್ಗೆ ಅಂತ ಗೊತ್ತಾಗಲಿಲ್ಲ. ಸೊ ತುಂಬಾನೇ ಬೇಜಾರಾಯಿತು. ಸೊ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನಾವು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ದಿದ್ದೆಲ್ಲ ಮಿಸ್ ಆಯಿತು ಅಂತ ತುಂಬಾನೇ ಬೇಜಾರಾಯಿತು. ಮತ್ತೆ ನಾವು ಅಲ್ಲೆಲ್ಲ ಸ್ವಲ್ಪ ಅಂದರೆ ಸ್ಟಾರ್ಟರ್ಸ್ ಎಲ್ಲ ತೊಗೊಂಡಿದ್ದಾದಮೇಲೆ ನೆಕ್ಸ್ಟ್ ಮೇನ್ ಕೋರ್ಸಿಗೆ ಬಂದರೆ ನಾವು ತೊಗೊಂಡಿದ್ದು ಬಂದು ಬಟರ್ ರೋಟಿ ಮತ್ತು ಗಾರ್ಲಿಕ್ ನಾನು ಎರಡೂ ತೊಗೊಂಡಿದ್ವಿ. ಅದಕ್ಕೆ ಚಿಕನ್ ಚಟ್ಟಿನಾಡ್, ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಚಿಕನ್ ಚಟ್ಟಿನಾಡ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಬಟ್ ಈ ಟೈಮ್ ಅಂತೂ ಟೇಸ್ಟು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಟೈಮ್ ತುಂಬ ಸೂಪರ್ ಆಗಿತ್ತು, ಈ ಟೈಮ್ ಓಕೆ ಓಕೆ ಇತ್ತು ಅಂತ ಇದೆ ಅಂತಂದಿಲ್ಲ. ಫಸ್ಟ್ ಟೈಮ್ ವಾವ್ ಅನ್ನೋ ಥರ ಇತ್ತು. ಸೊ ಚಿಕನ್ ಚಟ್ಟಿನಾಡು ಮತ್ತು ಗಾರ್ಲಿಕ್ ನಾನು ಬಟರ್ ರೋಟಿ, ಅಂದರೆ ಎಲ್ಲರೂ ಶೇರ್ ರೋಟಿ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಎಲ್ರೂ. ಅದು ತೊಗೊಂಡು ಮತ್ತೆ ಬಿರಿಯಾನಿ ಟ್ರೈ ಮಾಡುವ ಅಂತ ಅಂದ್ಬಿಟ್ಟು ಒಂದು ತೊಗೊಂಡ್ವಿ ಬಿರಿಯಾನಿ. ಯಾಕೆಂದರೆ ಫಸ್ಟ್ ಟೈಮ್ ತೊಗೊಳ್ತಾ ಇರೋದು. ನಮಗೇನಂದ್ರೆ ಅಂತಂದರೆ ನನ್ನ ಹಸ್ಬೆಂಡ್ಗಾಗಲಿ ನನಗಾಗಲಿ ಎಲ್ಲ ಒಟ್ಟಿಗೆ ಒಂದು 2-3 ಆರ್ಡ್ರ್ ಮಾಡಿಬಿಟ್ಟು ವೇಸ್ಟ್ ಮಾಡೋ ಅಂಥದ್ದಲ್ಲ. ಸೊ ಒಂದು ತಗೊಂಡು ಟೇಸ್ಟ್ ನೋಡೋಣ, ಚೆನ್ನಾಗಿದ್ರೆ ಮತ್ತೊಮ್ಮೆ ಆರ್ಡ್ರ್ ಮಾಡೋಣ, ಅದರಲ್ಲಿ ಏನು ತಪ್ಪಿಲ್ವಲ್ಲ, ಇನ್ನೊಂದ್ಸತಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಸರಿ ಒಂದು ಬಿರಿಯಾನಿ ತೊಗೊಂಡ್ವಿ. ನಮಗೆ ಹೇಳಿದ್ನಲ್ಲ ಟೇಸ್ಟ್ ಅಂತ ಇಷ್ಟ ಆಗಲಿಲ್ಲ ಬಿರಿಯಾನಿ. ಓಕೆ ಓಕೆ ಥರ ಇತ್ತು ಬಿರಿಯಾನಿ, ಅಂದರೆ ವಾವ್ ಅನ್ನೋ ಥರ ಇರಲಿಲ್ಲ ಬಿರಿಯಾನಿ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂದರೆ ಓಕೆ ಓಕೆ ಥರ ಇತ್ತು ಅಷ್ಟೇನೆ. ನಮ್ಮ ಇದಕ್ಕೆ ಇಷ್ಟ ಆಗಲಿಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಅವರು ಒಬ್ರೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಸೊ ನಾನು ಎಲ್ಲರಿಗೂ ಇಷ್ಟ ಆಗಬೇಕು ಅಥವಾ ಎಲ್ಲರಿಗೂ ಇಷ್ಟ ಆಗಲ್ಲ ಅಂತಲ್ಲ, ಡಯಟ್ ಮಾಡ್ವಿ ಇಷ್ಟ ಆಗೋದಿಲ್ಲ. ಇವತ್ತೇ ಲಾಸ್ಟ್ ಅಂತ ಹೇಳಕ್ ಆಗಲ್ಲ. ಚಿಕನ್ ಆಗ ತಿಂತಾ ಇರ್ಬೇಕು, ಇಲ್ಲ ಡಯಟ್ ಬ್ಯಾಲೆನ್ಸ್ ಅದು ಮಿಸ್ ಬ್ಯಾಲೆನ್ಸ್ ಆಗುತ್ತೆ. ಅದು ಹೇಳಿಲ್ಲ, ನಾನು ಹೇಳಿಲ್ಲ, ಅದಾಗ್ಲೇದು ಈಗಲೇ ಡಯಟ್ ಕಂಪಲ್ಸರಿ ಡಯಟ್ ಮಾಡಬೇಕು ಅಣ್ಣ. ಸ್ವಲ್ಪ ದಪ್ಪ ನಾ ಕಮ್ಮಿ ತಿಂದಿದ್ದು ಏನಣ್ಣ ಫಿಶ್ ತಿನ್ನೋರ್ಗು ತಿನ್ಬಿಟ್ಲು ನಾನು. ಆಮೇಲೆ ನೋಡಿದ್ರೆ ನನ್ನ ಮಗಳು ಡಯಟ್ ಮಾಡ್ಬೇಕಂತೆ. ಅದೇ ಊಟ ಆದ್ಮೇಲೆ ಊಟಕ್ಕೆ ಮುಂಚೆನಾ ಅಂತ ಅದಕ್ಕೆ ಕೇಳಿದೆ. ಅಯ್ಯೋ ಇವು ಮಕ್ಕಳು ಕತೆ ಕೇಳ್ಕೊಂಬಿಟ್ರೆ ತಿನ್ನೋರ್ಗು ತಿಂದ್ಬಿಟ್ಟು ಆಮೇಲೆ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಡಯಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಜಾಗಿಂಗ್ ಹೋಗಬೇಕು, ಇದು ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ನನ್ನ ಮಕ್ಳ ಕತೆ ಕೇಳ್ಕೊಳ್ಳಿ. ಮತ್ತೆ ಅಲ್ಲೆಲ್ಲ ಊಟ ಮಾಡಿಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ಇನ್ನೂ ಲೇಟಾಗಿ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ನಾವು ಹೊರಟ್ವಿ. ಆ್ಯಕ್ಚುಲಿ ಐಸ್ ಕ್ರೀಮ್ ಕೇಳ್ತಾಯಿದ್ರು ಮಕ್ಕಳು. ಮತ್ತೆ ಬೇಡ ಸುಮ್ಮನೆ, ಆವಾಗ ಸ್ವಲ್ಪ ಚಳಿ ಬೇರೆ, ನೈಟ್ ಇತ್ತು, ಸ್ವಲ್ಪ ಚಳಿ ಬೇರೆ, ಮಳೆ ಬೇರೆ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಅಲ್ಲಿ. ಮತ್ತೆ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಸ್ಕೂಲ್ಸ್ ಎಲ್ಲ ಇರುತ್ತೆ. ಅಂದರೆ ನನ್ನ ಚಿಕ್ಕ ಮಗಳು ಸ್ಕೂಲ್ ಇದೆ, ದೊಡ್ಡೊಳಗಿನೋ ರಜಾ, ಚಿಕ್ಕವಳು ಸ್ಕೂಲ್ ಇರುತ್ತೆ, ಮತ್ತು ನಾಟಕ ಆಡ್ತಾಳೆ. ಅದಕ್ಕೂ ಅವಳಿಗೆ ರಜಾ ಇದು, ಇವಳು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಸಂಕಟ. ಅದಕ್ಕೋಸ್ಕರ ಸರಿ ಬೇಡ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿಕೊಂಡು ಹೊರಟ್ವಿ ಮನೆಗೆ ನಾವೂನು. ಸ್ವಲ್ಪ ಕಾರಲ್ಲಿ ಹಿಂಗೆ ತರಲೆಗಳು ಮಾಡ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ್ಯಕ್ಚುಲಿ ಫುಲ್ ಅವತ್ತಿನ ದಿವಸ ಅಂತೂ ನನ್ನ ಮೈಕ್ ನಾನು ನೋಡಿಕೊಂಡೇ ಇಲ್ಲ. ನನಗೆ ಅವಳು ಆಡ್ತಾ ಇದ್ದಿದ್ದಕ್ಕೂ ಇದಕ್ಕೂ ಅದೆಲ್ಲ ಫುಲ್ಲು ಫನ್ನಿ ಮೂಮೆಂಟ್ಸ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿತ್ತು. ಬಟ್ ಆದರೆ ಅದೇ ಹೇಳಿದ್, ನನ್ನ ಮೈಕ್ ಕಾರಣದಿಂದ ಎಲ್ಲ ಹಾಳಾಗೋಯ್ತು ಅಂತಲೇ ಹೇಳ್ಬೋದು. ಎಡಿಟಿಂಗ್ ಮಾಡಬೇಕಾದ್ರಂತೂ ನಂಗೆ ಸಖತ್ ಬೇಜಾರಾಗೋಯ್ತು. ನನಗೆ ಒಂಥರ ಸೌಂಡ್ ನನಗೆ ಒಂಥರ ಇದಾಗೋಯ್ತು. ಏನು ಹಿಂಗೆ ಬರ್ತಾ ಇದೆಯಲ್ಲ ವಾಯ್ಸು, ಅಂದರೆ ರೆಕಾರ್ಡ್ ಆಗಿರೋದು ಅಂತ ಅಂದ್ಬಿಟ್ಟು. ಸೊ ನಾನೇನೋ ಮೈಕೇ ಹಾಳಾಗೋಯ್ತು ಅಂತ ಅಂದ್ಕೊಂಡೆ. ಬಟ್
ಅದೇನೋ ಅವತ್ತಿನ ದಿವಸ ಮಾತ್ರ ಅದು ಆ ಥರ ಆಗ್ತಾ ಇತ್ತು. ಮತ್ತೆ ನೆಕ್ಸ್ಟ್ ಡೇ ನಾನು ವಾಯ್ಸ್ ಓವರ್ ಕೊಟ್ಟಾಗ ಅಥವಾ ವಿಡಿಯೋಸ್ ಬೇರೆ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗೇ ಬಂತು. ಬಟ್ ಅವತ್ತಿನ ದಿವಸ ಏನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಅದೇ ಈ ಥರ ಆಗದೆ ಇರೋ ಥರ ನಾನು ಚೆಕ್ ಮಾಡ್ಕೊಬೇಕು ಅಂತ ಅಟ್ಲೀಸ್ಟ್ ಒಂದು ಲೆಸನ್ ಬಂತು ನನಗಿವಾಗ. ಪ್ರತಿಯೊಂದು ಏನೇ ಒಂದು ಆದಾಗೂ ಫಸ್ಟ್ ಒಂದು R&D ಆದ್ರೂ ಮಾಡಬೇಕು, ಚೆಕ್ ಮಾಡ್ಕೊಬೇಕು ಅಂತ ಅನ್ಕೊಂಡು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಅದನ್ನೇ ಹೇಳಿದ್ದು, ಅಲ್ಲಿ ಮಾತಾಡ್ತಾ ಇದ್ದಿದ್ದನ್ನ ಡೈರೆಕ್ಟ್ ಆಗಿ ಯಾವ್ದನ್ನು ಏನು ರೆಕಾರ್ಡ್ ಅಂದ್ರೆ ಜಸ್ಟ್ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಯೂಶುವಲ್ ಆಗಿ ವಿಡಿಯೋ ಮಾಡ್ಕೊತಾ ಇದ್ದಿದ್ದು. ಬಟ್ ನೋಡಿದ್ರೆ ಈ ತರ ಆಗೋಯ್ತಲ್ಲ, ಸರಿ ಬೇಜಾರಾಗೋಯ್ತು. ವೇಸ್ಟ್ ಮಾಡಬಾರ್ದು ಅದನ್ನ ಲಸ್ಸಿ ಕಾಲೇ ಹೊಡಿಬೋದಲ್ಲ ಲಸ್ಸಿಲಿ. ಏನಕ್ಕೆ ತಗೊಂಡೆ ಮತ್ತೆ? ನಾನು ಹೇಳ್ದಿತ್ತಾನೆ ಬೇಡ ಲಸ್ಸಿ ಅಂತ. ಅನ್ಸುತ್ತೆ ಮೊಸರು ಬೇರೆ ಹುಳಿ ಬಂದ್ಬಿಟ್ಟು ನಮ್ಮಣ್ಣ ನಾನು ಪಕ್ಕದ ಮನೆ ಆಯ್ತು ಪಕ್ಕದ ಮನೇಲಿ ಇವ್ರ ಮನೆ ಪಕ್ಕ ಇವ್ರಿಬ್ರು ಮನೆ ಪಕ್ಕದಲ್ಲಿ ಇರ್ತೀನಿ. ಏನ್ ಮಾಡ್ತಿರ್ತೀವಿ? ಅವ್ರಿಬ್ರು ಮನೆ ಪಕ್ಕದಲ್ಲಿ ಇಟ್ಕೊಂಡು ತಂದಿಕ್ತಿ ಅವ್ರಿಬ್ರಿಗೂ. ಅವ್ರಿಬ್ರು ಆಡೋದ್ರಿಂದ ನಾನು ಬೇರೆಯವ್ರಿಗೆ ಕೂತಿರೋರ್ಗೆ ಇಲ್ಲಿ ಕೂತಿರೋರ್ಗೆ ಏನ್ ಆಡ್ತಿರ್ತಾರೆ? ತೀಟೆ ಕೆಲ್ಸ. ಓ ವಿತಿನ್ ಸೆಕೆಂಡ್ ಅಲ್ಲಿ ಹೆಂಗೆ ಯಾರು ನೋಡಿಲ್ಲ ಅನ್ಕೊಂಡ್ಬಿಟ್ರು. ನಾನ್ ನೋಡ್ದೆ. ನಾನು ಯಾವಾಗ್ಲೂ ಖುಷಿ ಅನ್ಕಂಡ್ ನಿನ್ ಮೇಲೆ ಇಟ್ಟಿರ್ತೇನೆ. ಇಲ್ಲ ಇಲ್ಲ ಅನ್ಕಂಡ್ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ನೋಡು. ಹಿಂಗೆ ಹಿಂಗ್ ತೋರಿಸ್ತಾ ಇರೋದು. ನನ್ನ ಹಸ್ಬೆಂಡಿಗೆ ತೋರಿಸಿಲ್ಲ, ನಿಂಗೆ ತೋರಿಸ್ತಾ ಇರೋದು. ಮಾಡ್ಬೇಕು, ಜಿಮ್ ಹೋಗ್ಬೇಕು, ಯಾರಾದ್ರೂ ಬಂದ್ರೆ ಲಸ್ಸಿ ಮಾತ್ರ ತಗೋಬೇಕು. ವಾಟರ್ಮೆಲನ್ ಜ್ಯೂಸ್ ತಗೊಳ್ಳಿ, ಚೆನ್ನಾಗಿ. ಫಿಶ್ ಕಬಾಬು ಅದು ಚೆನ್ನಾಗಿದೆ. ಎರಡು ಕಂಪೇರ್ ಮಾಡಿ ಲಸ್ಸಿ. ಫಿಶ್ ಕಬಾಬು ಚೆನ್ನಾಗಿಲ್ಲ, ಮಲಾಯ್ ಚಿಕನ್ ಚೆನ್ನಾಗಿತ್ತು. ಇನ್ನೇನು ಲಾಲಿಪಾಪ್ ಓಕೆ, ಚೆನ್ನಾಗಿತ್ತು. ಮತ್ತಿನ್ನೇನು ಚೆಟ್ಟಿನಾಡು ಓಕೆ ಓಕೆ. ಬಿರಿಯಾನಿ ಚೆನ್ನಾಗಿತ್ತು. ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅಂತಲ್ಲ, ಚೆನ್ನಾಗಿತ್ತು ಅಷ್ಟೇನೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿತ್ತು. ಇನ್ನೇನ್ ತಗೊಂಡಿದ್ದು? ಮ್ಯಾಂಜೋ ಸೂಪು. ಮ್ಯಾಂಜೋ ಸೂಪು ಚೆನ್ನಾಗಿತ್ತು. ಪ್ರಾಣಿನ ಅದು? ಇದು ನಮ್ಮಣ್ಣ, ಇದು ನಮ್ಮಣ್ಣ ಅನ್ನಕ್ಕೆ ಪ್ರಾಣಿನ ಅದು? ಅವ್ರು ನಮ್ಮಣ್ಣ, ಇದು ನಮ್ಮಣ್ಣ, ಇದು ನಮ್ಮ ಅಕ್ಕ. ಏನ್ ಪ್ರಾಣಿ ತರ? ಅಲ್ಲ, ಇವರು ನಮ್ಮಣ್ಣ, ಇದು ಇವಳು 6 ವರ್ಷ ದೊಡ್ಡವಳು. ಅದೇ ನೋಡಕ್ಕೆ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಒಂದಿಗೆ ಭೇಟಿ ಆಗೋಣ. ಬಾಯ್ ಬಾಯ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಓಕೆ, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್. ಬಾಯ್ ಬಾಯ್. ಲೈಟ್ ಹಾಕು ಖುಷಿ, ಒಂದು ನಿಮಿಷ. ಬಾಯ್ ಹೇಳ್ಬಿಡ್ರಿ. ಬಾಯ್ ಬಾಯ್. ಇವಾಗ ಖುಷಿ ಮಲ್ಕೊಂಡ್ರೆ ಟ್ರೈನ್ ಹತ್ತುತ್ತಾಳೆ. ಈ ಕಡೆ ಒಬ್ರು ಆಲ್ರೆಡಿ ಟ್ರೈನ್ ಹತ್ತುತ್ತಾರೆ. ಇದು ನಮ್ಮ ಅಣ್ಣ ಅಂದು ಟ್ರೈನ್ ಹತ್ತುತ್ತಾ ಇದ್ದಾರೆ ಅಷ್ಟೇ. ಇಲ್ಲಿಗೆ ನಮ್ಮ ಬರ್ತಡೇ ಮುಕ್ತಾಯವಾಗಲಿದೆ. ಎಲ್ಲರಿಗೂ ನಮಸ್ಕಾರ. ಏನಪ್ಪ ಸರ್ಪ್ರೈಸ್ ಕೊಡ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಲಿ ಇವಳು ಯುಕ್ತ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡ್ಬಂದು ಆಗ ಆಲ್ರೆಡಿ ನಮ್ ಸೂರಿ ಕೇಕ್ ನ ತಗೊಂಡ್ಬಂದು ಫ್ರಿಜ್ ಅಲ್ಲಿ ಇಟ್ಟಿದ್ನಂತೆ. ಇದು ನನಗ್ ಗೊತ್ತಿರ್ಲಿಲ್ಲ.
ನಾನು ಮಧ್ಯಾಹ್ನ ಸಾಯಂಕಾಲ ಕಟ್ ಮಾಡಿದ್ದೆ, ನನ್ನ ಹಸ್ಬೆಂಡ್ ತಂದಿದ್ದು ಕೇಕ್ನ. ಇವನು ಕೇಕ್ನ ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದ. ಸೊ ಅಲ್ಲಿಂದ ಬಂದ ಮೇಲೆ ಸರ್ಪ್ರೈಸಿಂಗ್ ಆಗಿ ಇದು ಒಂದು ದೊಡ್ಡ ಸರ್ಪ್ರೈಸ್ ಅಂತಾನೆ ಅನ್ನಿಸ್ತು. ಸೊ ಕೇಕ್ ಕಟ್ ಮಾಡಿ, ಆ್ಯಕ್ಚುಲಿ ಬರ್ತಡೇ ಮುಗಿಯೋ ಟೈಮ್ ಇನ್ನೇನು ಒಂದು 11:30 ಆಗಿತ್ತು ಅಂತ ಅನ್ಸುತ್ತೆ. ಸೊ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರೂ ಕೇಕ್ ತಿಂದು, ಅಂದರೆ ಸಕ್ಕತ್ತಾಗಿತ್ತು ಕೇಕ್. ಇವ್ನು ಯಾವಾಗಲೂ ಕೇಕ್ ತರೋದು ತುಂಬಾ ಚೆನ್ನಾಗಿರುತ್ತೆ ಕೇಕು. ಐಬ್ಯಾಕೋ ಇಂದ ತಂದಿದ್ದು. ಇವನ್ ನನ್ನ ಹಸ್ಬೆಂಡ್ ತಂದಿದ್ದ ಕೇಕು ಅಂತೂ ಅದು ಅಷ್ಟೇನೆ ಸಕ್ಕತ್ತಾಗಿತ್ತು. ಕಾಫಿ ಫ್ಲೇವರ್ದು, ಅದು ಯಾವುದೋ ಮರ್ತೋಗ್ಬಿಟ್ಟಿದ್ದೀನಿ ಫ್ಲೇವರ್ ಯಾವುದು ಅಂತ. ತುಂಬಾನೇ ಚೆನ್ನಾಗಿತ್ತು ಅದೂನು. ಮತ್ತು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಹೊಟ್ಟೆ ಫಿಲ್ ಆಗಿರೋದ್ರಿಂದ ನಮಗೆ ತಿನ್ನೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಅಂತೂ ಸಖತ್ತಾಗಿ ಎಲ್ಲರೂ ಕೇಕ್ಗಳೆಲ್ಲ ಚೆನ್ನಾಗಿ ತಿಂದರು ನೆಕ್ಸ್ಟ್ ಡೇ. ಸೊ ಇಲ್ಲಿಗೆ ಈ ಥರ ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲರೂ, ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ಸೂರಿ ಎಲ್ಲರೂ ಸೇರಿಕೊಂಡು ನನ್ನ ಬರ್ಡೇ ಸೆಲೆಬ್ರೇಷನ್ಸ್ನ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ಹೋಯಿತು ಈ ದಿನ ಅಂತಲೇ ಹೇಳ್ಬೋದು. ಲಾಟ್ಸ್ ಆಫ್ ಸರ್ಪ್ರೈಸಸ್, ಅದೇ ದೊಡ್ಡದು. ಮಕ್ಕಳು ಅಂದರೆ ಇಷ್ಟು ಇದರಿಂದ ಹಿಂಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿ ಪಾಪ ಅವರು ಪಾಕೆಟ್ ಮನಿಯಿಂದ ತಗೊಂಬಂದು ಕೊಡ್ತಾರಲ್ಲ, ಅದೇ ಖುಷಿ ಅಂತ ಅನ್ಸೋದು. ಅವ್ರು ಕೊಟ್ಟಿಲ್ಲ ಅಂತಂದ್ರೂ ಖುಷಿನೇನೆ, ಬಟ್ ಅಷ್ಟು ಇದರಿಂದ ಕೊಡ್ತಾರಲ್ಲ ಅದಕ್ಕೆ ಖುಷಿ ಪಡಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.